So welcome back to my YouTube channel. ಸೊ ಇವತ್ತು ಡೇ 3 ಆಫ್ ವ್ಲಾಗಿಂಗ್. ಇವತ್ತು ಸುಮ್ಮನೆ ಅಂದರೆ ಹಂಗೆ ರ್ಯಾಂಡಮ್ ವೀಡಿಯೋ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ. ನಮ್ಮ ದೊಡ್ಡಮ್ಮ ಚರ್ಚಿಗೆ ಹೋಗಿದ್ದಾರೆ ಆ್ಯಂಡ್ ಅವ್ನು ಬರೋದು ಲೇಟ್ ಆಗುತ್ತೆ ಇವತ್ತು. ಏನು ಸಮ್ ಪ್ರೋಗ್ರಾಮ್ಸ್ ಸೊ ಅಲ್ಲಿ ಹೋಗಿದ್ದಾರೆ ಅವರು. ಈಗ ನಾನು ನಮ್ಮ ಚಿಕ್ಕಣ್ಣ ಕೆಲ್ಸಕ್ಕೆ ಹೋಗಿದ್ದಾರೆ. ದೊಡ್ಡಣ್ಣ ಮನೇಲಿದ್ದಾರೆ. ನನ್ನ ತಮ್ಮ, ನಾನು, ಬ್ರೂನೋ, ರ್ಯಾಂಬೋ, ಸುಜಿ, ಇಷ್ಟೆಲ್ಲ ಬೆಕ್ಕುಗಳು ನಾಯಿಗಳೆಲ್ಲ ಮನೇಲಿದ್ದೀವಿ. ಈಗ ನಮ್ಮ ಅಣ್ಣ ಅಡುಗೆ ಮಾಡ್ತಿದ್ದಾರೆ. ನಮ್ಮ ಅಣ್ಣ ಚಿಕನ್ ಗ್ರೇವಿ ಮಾಡ್ತಿದ್ದಾರೆ. ಸೊ ನಾನು ಕಬಾಬ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಬನ್ನಿ ಕಬಾಬ್ ಪೌಡರ್ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲವರ್ ಹಾಕಂಗಿದ್ರೆ ಇನ್ನೂ ಜಾಸ್ತಿ ಹಾಕ್ತೀವಿ ಪೌಡ್ರು. ಹಾಕ್ತೀನಿ. ಸ್ವಲ್ಪ ಚಿಲ್ಲಿ ಪೌಡರ್ ಬೇಕಾ ಹಾಕ್ತೀನಿ. ಸಾಕು. ನೋಡಿದೆ ಚಿಕನ್ ಹಾಕ್ತಾ ಇದ್ದೀನಿ. ಅನ್ನ ಮಾಡ್ತಾ ಇರೋದು ನಾನು ಕಬಾಬ್ ಮಾಡ್ತಾ ಇದ್ದೀನಿ ಗೈಸ್. ಒಂದು ಮೊಟ್ಟೆ, ಪಾಸ್ ಮಾಡಿ. ಬೇಕಾ? ನಾನು ಇದು ಕೊಡೋಣ ಅಂದ್ಕೊಂಡೆ, ಅದು ಇದ್ರಲ್ಲಿ ಸಾಲಾಗಿಲ್ಲ. ಇದನ್ನು ಫ್ರಿಜ್ಜಲ್ಲಿ ಇಡ್ತಾರೆ. ಒಂದು 10 ನಿಮಿಷ ಮ್ಯಾರಿನೇಟ್ ಆಗಿ ಆಮೇಲೆ ಸಿಗ್ತೀವಿ. ಅನ್ನ ಸೇರ್ಕೊಂಡು ಹಾಕಿಕೊಂಡು ಅನ್ನ ಕುಟ್ಬಿಟ್ಟು ಸಾರು ಮಾಡಿದ್ದಾರೆ ನಮ್ಮ ಅಣ್ಣ, ಚಿಕನ್ ಸಾರು. ಸೊ ನಾನು ಗ್ರೀನ್ ಕಲರ್ ಕಬಾಬ್ಗೆ ಕಲಿಸಿಟ್ಟಿದ್ದೆ. ಅದು ಒಂದು 15-20 ನಿಮಿಷ ಆಗಲಿ. ಅದಾದಮೇಲೆ ಸಾರು ರೆಡಿ ಆದಮೇಲೆ ಅವಾಗ ಅನ್ನ ಎತ್ತೀನಿ. ನನ್ನ ತಮ್ಮ ರಾಗಿ ತರಕ್ಕೆ ಹೋಗಿದ್ದಾನೆ. ಮುದ್ದೆ ಮಾಡಬೇಕು. ವಾಟ್ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿ ಗಂಟ ಕ್ಲೀನ್ ಮಾಡಬೇಕು. ಇಟ್ ಈಸ್ ಕ್ಲೀನ್ ಆಗಿದೆ. ನಾನು ರೆಕಾರ್ಡ್ ಮಾಡ್ತಿದ್ದೆ, ನಮ್ಮ ಅಣ್ಣ ನೋಡ್ತಿದ್ದಾರೆ ಗೈಸ್. ಪಿಂಕ್ ಸಾಲ್ಟ್ ಹಾಕ್ತೀವಿ. ನಮ್ಮಲ್ಲಿ ಕಲ್ಲು ಬಳಸ್ತೀವಿ. ಓಕೆ, ಇಟ್ಟಿದ್ದೀನಿ. ಅನ್ನ ರೆಡಿ ಆಗ್ತದೆ. ಇಲ್ಲಿ ಚಿಕನ್ ರೆಡಿ ಆಗ್ತದೆ. ಇನ್ನು ಮುದ್ದೆ ಮಾಡಬೇಕು ಗೈಸ್. ಮುದ್ದೆ ಮಾಡೋಕ್ಕೆ ಇದರಲ್ಲಿ 2 ಗ್ಲಾಸ್ ಇದರಲ್ಲಿ 2 ಗ್ಲಾಸ್ ಮಾಡ್ತಾ ಇದ್ದೀನಿ ಮುದ್ದೆ 3 ಜನಕ್ಕೆ. ಸೊ ಇದರಲ್ಲಿ 2 ಗ್ಲಾಸ್ ನೀರು ಹಾಕಬೇಕು. 1 ಗ್ಲಾಸ್ ಹಾಕಿದ್ದೀನಿ. ಆಮೇಲೆ ಕಲ್ಸ್ಕೊಳ್ತಾ ಹಾಕ್ತೀನಿ. ಇವಾಗ ಸ್ವಲ್ಪ ಉಪ್ಪು ಮತ್ತು ಗೀ ಹಾಕ್ತೀನಿ.
ಬರೋ ನೀನೇ ಬೇಕಾ ಇದು ರೆಕಾರ್ಡ್ ಮಾಡುವ. ಕ್ಯಾಮ್ರಾಮನ್ ಚೋಚಿ ಇಷ್ಟು ಮಾಡಿದ್ದು ಇವರೇ, ನಾನು ಚುಬ್ರದಲ್ಲ ಅವರು ಮಾಡಿದ್ದು. ತುಪ್ಪ ಏನಕ್ಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ ಮುದ್ದೆ ಸ್ವಲ್ಪ ಸಾಫ್ಟ್ ಆಗಿ ಬರ್ಲಿ ಅಂತ ಹಾಕ್ತಿದ್ದೀನಿ. ನಿನ್ ಮುಖ ಬರ್ಬೇಕಾ ದೀಕ್ಷಾ ಬರ್ಬೇಕಾ? ಝೂಮ್ ಮಾಡಿ ಪ್ಲೀಸ್ ನೋಡಿ, ಇವ್ರು ವ್ಲಾಗರ್ ಅಂತ ಅಡುಗೆ ಮನೆ ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ತುಪ್ಪ ಹಾಕಿದ್ದೀನಿ. ಈಗ ಸ್ವಲ್ಪ ಅದು ಕುದಿಬೇಕು. ಅದು ಕುದಿತಿರ್ಬೇಕಾದ್ರೆ ಹಸಿಟ್ಟು ಹಾಕಿ ಕಲ್ಸ್ಕೊಂತೀನಿ. ಹಿಂಗೆ ಇಟ್ಕೊಬೇಕಾ? ಏನು ರೀಲ್ಸ್ ಮಾಡ್ತಿದ್ಯಾ? ಇದ್ರಲ್ಲಿ ಮಾಡ್ತಾ ಇದೀನಿ. ಈಗ ಇದರಲ್ಲಿ 2 ಗ್ಲಾಸ್ ಅಷ್ಟು ಹಸಿಟ್ಟು ಹಾಕಿ 2 ಗ್ಲಾಸ್ ಗೈಸ್ ಮಾಡಿದ ಹೆಸರು ಅನ್ನ ಬೇಯ್ತೈತೆ. ಅನ್ನ ಬೈತಾ ಇಲ್ಲ, ಕುಕ್ ಆಗ್ತಾ ಇದೆ. ಚಿಕನ್ ಇಂಗ್ಲಿಷು ನೋಡಿ ಫೇಮಸ್ ಆಗಿ ಇಲ್ಲಿ ಇದು ನೀರು ಕುದಿಬೇಕು. ಈ ನೀರು ನನ್ನ ತೋರಿಸು. ಈ ನೀರು ಕುದಿತಾ ಇದೆ. ಸೊ ಈಗ ಇದನ್ನ ಹಾಕಿ ತಿರುಗಬೇಕು. ಇವಾಗ ನೀರು ಕುದೀತಿದೆ. ಹಸಿಟ್ಟು ಹಾಕಿ ಕಳಿಸ್ತೀನಿ. ಹಿಂಗೆ ಕಲಿಸ್ಬೇಕಾ? ಹೌದು, ಗಂಟಾಗುತ್ತೆ. ಚಿಕ್ಕ ಬಿಡಿಸ್ಬೋದಲ್ಲ ನೀವು ಸುಮ್ಮನೆ ನಾನು ಮಾಡ್ತಾ ಇರೋ ವಿಡಿಯೋ ನೋಡಷ್ಟೇ. ನೀನು ರೆಕಾರ್ಡ್ ಮಾಡು. ನೋಡಿ ಮಾಡ್ತಾರ ನಿನ್ನೆಲ್ಲ? ಮಾಡಲ್ಲ, ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಸರಿ ಗೈಸ್ ನೋಡ್ಕೊಳ್ಳಿ. ನೋಡಿ ಗೈಸ್ ಫೈನಲಿ ಹಿಂಗಿರುತ್ತೆ. ಏ ನೋ, ಇದನ್ನ ತಿರುಗಿಸ್ತಾನೆ ಇರ್ಬೇಕು ಗೈಸ್, ಗಂಟಾಗೋಗುತ್ತೆ. ತುಪ್ಪ ವಾಸನೆ ಬರ್ತಾ ಇಲ್ವಾ? ಅವ್ರಿಗೆ ಗೊತ್ತಾಗಲ್ಲ ಅಷ್ಟೇ, ಫೋನಲ್ಲಿ ನೋಡ್ತಾ ಇರ್ತಾರೆ. ನಾನು ಇನ್ನ ಕೇಳ್ತೇನೆ. ನನಗೆ ಬರ್ತಾ ಇಲ್ಲ. ಅವಳು ಹಾಕಿದ್ದು 2 ಸ್ಪೂನ್ ತುಪ್ಪಕ್ಕೆ ತುಪ್ಪ ವಾಸನೆ ಬರ್ತಾಯ್ತು. ಅದು ಅದಕ್ಕೆ ಎಷ್ಟು ಬೇಕೋ ಸಫಿಷಿಯೆಂಟ್ ಆಗಿ ಅಷ್ಟು ಹಾಕಿದ್ದೀನಿ ನಾನು. ಬರ್ತಾ ಇಲ್ವಾ ವಾಸನೆ? ಇದೇ ತುಪ್ಪ ಅಂದ್ಬಿಟ್ಟು 1 ಲೀಟ್ರ್ ಹಾಕಕ್ಕಾಗಬೇಕು. ನೀನು ಯಾಕೆ ಹೊಡಿತೀವಿ? ಅದು ಫೋಕಸ್ ಮಾಡೋ ಡಬ್ಬ ತಂದ. ಮತ್ತೆ ಹಾಕ್ತೀನಿ. ಯಾಕ್ಷಾ ಈ ಬರ್ತಾ ಇದು ಬಿಸಿ ಇಲ್ಲ ಅನ್ಸುತ್ತೆ. ಇಲ್ಲ ಬಿಸಿ ಇದೆಯಾ? ನೀರೆಲ್ಲ ಹಾಕೊಂಬಾರ್ದು. ಇದೆಲ್ಲ ಕಟ್ಟ ಇಲ್ಲ, ಹಂಗೆ ನನಗೆ ಹೆಂಗೆ ಬರುತ್ತೋ ನಾನು ಹಂಗೆ ಮಾಡ್ತಾ ಇದ್ದೀನಿ. ಅವನಿಗೆ ಊಟ ಇಲ್ಲ ಕೈಸ್ ನಾವು ಇದು ತಿಂದಿಲ್ಲ ಅಂದ್ರೆ ನಾವು ಇತ್ತಿದ್ದು ಗೈಸ್. ಏನಾಗ್ತಾಯ್ತಂತೆ ಗೈಸ್, ಡೈಲಿ ವ್ಲಾಗ್ ಮಾಡ್ತಾಳಂತ. ಮಾಡ್ತಾನೆ ಇದ್ದೀನಿ, ಹೇಳೋದೆಲ್ಲ ಮಾಡಬೇಕು ಅಷ್ಟೇ. ನೀವು ಈ ಥರ ಗಂಟು ಇಲ್ದಿರಂಗೆ ಕಲಿಸ್ಕೋಬೇಕು ಗೈಸ್. ಹೌದಾ? ಗಂಟಿಲ್ವಾ ಗೈಸ್? ನೋಡಿ ಎಷ್ಟು ಐಡೆಂಟಿಕ್ ಆಟೋ ಕೊಟ್ಟಿದ್ಯಾ ಫ್ಲ್ಯಾಶ್ ಲೈಟು. ನೋಡಿ ಗೈಸ್, ಇವಳು ಆಟೋ ಕೊಟ್ಬಿಟ್ಟು ಫ್ಲ್ಯಾಶ್ ಲೈಟು ನನಗೆ ಫ್ಲ್ಯಾಶ್ ಲೈಟ್ ಆನ್ ಮಾಡೋ ಅಂತ ಅವಳು. ಈ ಥರ ತಿರುಗಿಸಿ ಬರ್ರೇಡಗಳು ಸರ್, ನೀನು ಮೀಮ್ಸ್ ಹಾಕೋದು ಬೇಡ ಅಂತ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ನಿಂಗೆ. ನಾನು ಮೀಮ್ಸೇ ಹಾಕಿಲ್ಲ ಯಾವ ವಿಡಿಯೋದಲ್ಲ, ಅದಕ್ಕೆ ನಾನು ಹೆಲ್ಪ್ ಮಾಡ್ತಾ ಇರೋದು. ನಂದಕ್ಕೆ ತಾಯಿ ಗುಣ ಅಂತ ಆಡಕ್ಕೆ ಕುಡ್ಸ್ಯಾ? ತಂದೆ ಗುಣ ಅಂತ ಹಿಂಗೆ ಮಾಡಿ ನೀರ್ಗಿರಿ ಏನಾಕಲ್ವಾ? ನೋಡಿ ಗೈಸ್, ಬ್ರೂನಾಗೆ ಊಟ ಕೊಟ್ರೆ ಮನ್ಸದ ಕೆಳಗಡೆ ಹೋಗ್ತಾನೆ. ಸ್ವಲ್ಪ ಹಿಂಗೆ ಇಲ್ಲ, ಇನ್ನೊಂದ್ಸಲ ಹೇಳು. ನೀರು ಒಂದು ಸ್ವಲ್ಪ ಹಿಂಗೆ ಚುಮುಕ್ಸ್ಬಿಟ್ಟು ಇವನ್ನ ಎಷ್ಟು ಚುಮ್ಸ್ಬೇಕು? ಎಷ್ಟು ಡ್ರಾಪು? ಸ್ವಲ್ಪ ಸ್ವಲ್ಪ ಅಂದರೆ ಮೆಜರ್ಮೆಂಟ್ ತಿಳ್ಕೊಳ್ಬೇಕಲ್ಲ. ಸಿಮ್ಮಲ್ಲಿ ಇದೆ ಗೈಸ್. ಈಗ ಇದ್ರ ಮೇಲೆ ತಟ್ಟೆ ಮುಗಿಸ್ತೀನಿ. ಇಲ್ಲ ಗೈಸ್, ಸ್ಟವ್ ಆಫ್ ಆಗಿದೆ. ಆಫ್ ಮಾಡು. ಇದು ಈಗ ಸ್ವಲ್ಪ ನೀರು ಚುಮುಕ್ಸ್ಬಿಟ್ಟು ಈ ಥರ ಮತ್ತೆ ಕಲಕ್ಸಿ
ಬಿಸಿ ಇರುತ್ತೆ. ನೋಡಿ ಗೈಸ್, ತಿನ್ನೋ ಆಹಾರಕ್ಕೆ ಈ ನೀರು ಹಾಕ್ತಾವಳೆ. ಇದರಲ್ಲಿ ಎಷ್ಟು 1000 ಬ್ಯಾಕ್ಟೀರಿಯಾಸ್. ಅಯ್ಯೋ, ಮುದ್ದೆ ನೀರದು, ಮುದ್ದೆ ನೀರು. ಇವಾಗ ನೋಡಿ ಗೈಸ್, ಸೌಟ್ನ ಯಾವ ಕೈಯಲ್ಲಿ ಇಟ್ಕೊಂಡಿದ್ದಾಳೆ ನೋಡಿ ಗೈಸ್, ಎಷ್ಟು ಕ್ಲೀನು. ಗೈಸ್ ಇದು ಇನ್ನು ಬೇಯಬೇಕು, ಪ್ರಿಪೇರ್ ಆಗ್ತಾ ಇದೆ. ಇಲ್ಲಿ ಅನ್ನನೂ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹಾಫ್ ಬಾಯ್ಲ್ ಆಗಿದೆ, ಇನ್ನು ಫುಲ್ ಬಾಯ್ಲ್ ಆಗಬೇಕು. ಇವಾಗ ಇದಕ್ಕೂ ಒಂದು ತಟ್ಟೆ ಮುಚ್ಚಬೇಕು. ಒಂದು 10-15 ಮಿನಿಟ್ಸ್, ಒಂದು 10-15 ನಿಮಿಷ ಬೇಯಲಿ ಇದು. ಸೊ ಗೈಸ್ ಇವಾಗ ಮುದ್ದೆ ಆಗ್ತಾ ಇದೆ. ಈಗ ಕಬಾಬ್ ಫ್ರೈ ಮಾಡೋಣ. ಮ್ಯಾರಿನೇಟ್ ಮಾಡಿದ್ದೆ. ಯಾ ಇಸ್ ರೆಡಿ. ಸೊ ಇವಾಗ ಡೋರ್ ಕ್ಲಾಸ್ ಮಾಡ್ಬಿಟ್ಟು ಕಬಾಬ್ ಮಾಡೋಣ ಗೈಸ್. ಕಬಾಬ್ ಮುದ್ದೆ ಆಗ್ತಿದೆ. ಎಣ್ಣೆ ಹಾಕ್ಬೇಕು ಇದಕ್ಕೆ. ಚಿಕ್ಕದ್ರಲ್ಲಿ ಮಾಡ್ತಿದ್ದೀನಿ, ಸ್ವಲ್ಪ ಬೇಗ ಆಗುತ್ತೆ ಅಂತ. ಸೊ ಅನ್ನ ಇಸ್ ರೆಡಿ. ಸೊ ಅನ್ನ ಸ್ಟವ್ ಆಫ್ ಮಾಡೋಣ. ಇಲ್ಲಿ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಗೈಸ್. ಸಾಕು. ಕಬಾಬ್ ಮಾಡಿರೋದನ್ನು ಫ್ರೈ ಮಾಡಬೇಕು. ನನಗೆ ರೆಕಾರ್ಡ್ ಆಗ್ತಾ ಇದೆಯಲ್ವ ಅಂತಲೇ ಗೊತ್ತಿಲ್ಲ. ಗೈಸ್ ಎಣ್ಣೆ ಕಾದಿದೆ. ಸೊ ಇವಾಗ ಕಬಾಬು ಕಬಾಬ್ ಹಾಕ್ತಾ ಇದ್ದೀನಿ. ಸೊ ಉರಿಲಿ ಗೈಸ್ ಅದು. ಸ್ವಲ್ಪ ಗೀ ಹಾಕ್ತಾ ಇದ್ದೀನಿ ಇದು ಮುದ್ದೆ ಪಟ್ಟಕ್ಕೆ. ಚಿಕ್ಕ ಸಾಕ. ಅಷ್ಟೇ ಮುಗೀತು. ಕಬಾಬ್ ಹಾಕ್ತಾರೆ, ಆಮೇಲೆ ಕಬಾಬ್ ಹಾಕ್ತಾರೆ. ಮೂರು ಜನ ಕೊಡ್ಬೇಕು ಅಷ್ಟು ಮಾಡ್ತಾರೆ. ಮುಂದೆ ಕಟ್ಟಿಟ್ಟಿದ್ದೀನಿ. ಇವಾಗ ಬ್ಯಾಕ್ ಮಾಡಬೇಕು. ಸೊ ಕಬಾಬ್ ಲಾಸ್ಟ್ ರೌಂಡ್ ಮುಗಿದಿದೆ. ಈಗ ಎಲ್ಲ ಹಾಲಿಗೆ ತೊಗೊಂಡೋಗಿ ಹೊಟ್ಟೆಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಈ ಹಾಲ್ ತಂದಿದ್ದೀವಿ. ಇವಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡೋದು. ಕಬಾಬು, ಅನ್ನ, ಒಂದು ಮುದ್ದೆ. ಸೊ ಗೈಸ್ ಈಗ ಊಟ ಮಾಡಿದ್ದಾಯಿತು. ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ನಾನು ಮುದ್ದೆ ತಿನ್ನಲ್ಲ, ಸೊ ನಾನು ಸ್ವಲ್ಪ ಅನ್ನ ಸಾರು ಕಬಾಬ್ ತಿಂದೆ. ನನ್ನ ತಮ್ಮ ಮತ್ತು ನಮ್ಮ ಅಣ್ಣ ಮುದ್ದೆ ತಿಂದರು. ನಮ್ಮ ಅಣ್ಣ ನನ್ನ ಕ್ಯಾಮ್ರಾ ಮುಂದೆ ಬರಲ್ಲ. ನನ್ನ ತಮ್ಮಂಗೆ ಕೇಳಿದ್ರೆ ಹೇಳಲ್ಲ, ಬಂದರೆ ಕೇಳ್ತೀನಿ. ಸೊ ಯಾ ಏನು ಮಾಡ್ತಿದ್ದೆ ನನ್ನೆಲ್ಲ ಊಟ ಆಯ್ತಾ ಗೈಸ್. ಈಗ ಒಂದು ಸ್ವಲ್ಪ ಮೂವಿ ನೋಡ್ತಾ ಇದ್ದೀವಿ. ಕಾಂಚನ ಮೂವಿ ಹಾಕಿದ ನನ್ನ ತಮ್ಮ. ಓಕೆ ಸಾರಿ, ಆಪ್ತ ಮಿತ್ರ ಮೂವಿ ಹಾಕಿದ್ದಾರೆ ಗೈಸ್, ನನಗೆ ಗೊತ್ತಿಲ್ಲ.
ಬಾಯ್ಲಿ ಅಡುಗೆ ಹೆಂಗಿತ್ತು ಹೇಳು ಬಾ ಅಡುಗೆ ಹೆಂಗಿತ್ತು ಚೆನ್ನಾಗಿತ್ತು. ನೀನು ಹೇಳು ಮುದ್ದೆ ಬೆಂದಿತ್ತಾ ಕಮೆಂಟ್ ಮಾಡ್ತಾ ಇದ್ದೆ ಅಷ್ಟೊಂದು ವಿಡಿಯೋಲಿ. ಚೆನ್ನಾಗಿತ್ತು. ಓಕೆ ಇವಾಗ ಮೂವಿ ನೋಡ್ತಾ ಇದ್ದೀವಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಮುದ್ದೆ ಇಷ್ಟ ಆಗಲ್ಲ ಅಷ್ಟೊಂದು ಕರ್ನಾಟಕ ಫುಡ್ ಇಷ್ಟ ಆಗಲ್ಲ ಅಂತ ಕನ್ನಡದಲ್ಲಿ ಮಾತ್ರ ವ್ಲಾಗಿಂಗ್ ಮಾಡ್ತಾಳಂತೆ. ಇದು ಯಾವ ಇಲ್ಲ ಗೈಸ್, ನನಗೆ ಮಾಡಕ್ಕೆ ಬರುತ್ತೆ, ತಿನ್ನಕ್ಕೆ ಇಷ್ಟ ಆಗಲ್ಲ. ಸೊ ಹೆಂಗಿತ್ತಪ್ಪ ನಾನು ಮಾಡಿದ ಅಡುಗೆ, ನಿಮ್ಮ ಅಕ್ಕ ಮಾಡಿದ ಅಡುಗೆ? ಮನೇಲಿ ಮಾಡ್ತೀನಾ? ಮನೇಲಿ ಮಾಡಿ ಮನೇಲಿ ರೂಮಲ್ಲಿ ಇರ್ತೀಯ? ಇವರು ಮತ್ತು ನಮ್ಮಮ್ಮ, ಇವನು ಮತ್ತು ನಮ್ಮಮ್ಮ ಇಬ್ರು ಒಂದು ಕೆಲಸ ಮಾಡಲ್ಲ, ಹೋಗಿದ ಮನೇಲಿ ಹಂಗೆ ಅನ್ಸ್ಕೊತೀಯ ಹಿಂಗೆ ಅನ್ಸ್ಕೊತೀಯ ಅಂತಾರೆ. ಇದೆಲ್ಲ ವ್ಲಾಗಲ್ಲಿ ಹಾಕಿದ್ರೆ ಹೊಡಿತಾರೆ ಜೈ ಅಂತ. ನೀನು ಹೊಡಿಯಲ್ಲ. ಓಕೆ ಈಗ ಊಟ ಆಯಿತು. ನಮ್ಮ ಅಣ್ಣ ಐಸ್ ಕ್ರೀಮ್ ಬುಕ್ ಮಾಡಿದ್ದಾರೆ, ಸೊ ಐಸ್ ಕ್ರೀಮ್ ಬರ್ತಿದೆ. ನಮ್ಮ ಅಣ್ಣಂದು ತಾಯಿ ಗುಣ. ಸೊ ಯಾವ ಮೂವಿ ನೋಡ್ತಾ ಇದೀವಿ? ಆಪ್ತ ರಕ್ಷಕನ, ಆಪ್ತ ಮಿತ್ರ ಸಮಥಿಂಗ್. ಮಾತಾಡಿದ್ರೆ 1 ಗಂಟೆ 6 ಗಂಟೆಗೆ ನಮ್ಮ ಬಾಸ್ ಬರ್ತಾರೆ. ಸೊ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ ಇವತ್ತಿಂದ. ಸೊ ವೇಟ್ ಮಾಡ್ತಾ ಇದ್ದೀನಿ ನೋಡೋಕ್ಕೆ. ಸೊ ಈಗ ಊಟ ಆಯಿತು, ಮನೆಗೆ ಮೂವಿ ನೋಡಿಕೊಂಡು ಐಸ್ ಕ್ರೀಮ್ ತಿನ್ನೋಣ. ಸಿಂಹ ಅಂತ guys, ice cream mountain has ಐಸ್ ಕ್ರೀಮ್ ಕೊಡ್ಸಿದ್ರು ನಮ್ಮಣ್ಣ. ಪ್ಯಾಕೇಜಿಂಗ್. ನಮ್ಮಣ್ಣಂದು ತಾಯಿ ಇದು ರಾತ್ರಿ ತಿನ್ನೋಣ. ಓಕೆ ಥ್ಯಾಂಕ್ ಯು. ಸೊ ಗೈಸ್ ಇವಾಗ ಬಿಗ್ ಬಾಸ್ ನೋಡಿಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಅಣ್ಣ ಅಡುಗೆ ಮಾಡೋಕೆ ಹೋಗ್ತಾರೆ. ಕಿಚ್ಚ ಬಾಸ್ಗೆ. ಹೌದಾ? ಡಿ ಬಾಸ್ಗೆ. ನೋ ಗೈಸ್. ನಮ್ಮ ದೊಡ್ಡಮ್ಮ ಇವಾಗ ಬಂದಿದ್ದಾರೆ ನೋಡಿ ಗೈಸ್. ಸಮೋಸ ತಂದಿದ್ದಾರೆ, ಕೋಕ್ ತಂದಿದ್ದಾರೆ, ಅದ್ರ ಫುಲ್ಲು ಏನೇನೋ ತಗೊಂಡಿದ್ದಾರೆ. ಗೈಸ್ ನಮ್ಮ ಅಣ್ಣ ಜಿಲೇಬಿ ತಗೊಂಬಂದು ಕೊಟ್ಟಿದ್ದಾರೆ, ಹಂಗೆ ಹೋಗ್ತಾ ಇದ್ದಾರೆ ನೋಡಿ. ಯಮ್ಮಿ 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 ಜಿಲೇಬಿ ತಂದಿದ್ದಾರೆ ಗೈಸ್. ನಾಕೀರಾ? ಅಯ್ಯೋ ನಂಬ್ಕೊಡು. ಸೊ ಇಷ್ಟೇ ಇದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಡ್ ದೆನ್ ಕೀಪ್ ವಾಚಿಂಗ್. ಬಾಯ್.